ಹಾಕುತ್ತಿದ್ದಾರೆ. ಒಂದು ಹಾಡಿನ ಒಂದು ಗೀತೆಯನ್ನ ಹಾಡುವ ಮೂಲಕ ಯಾರ ರಾಷ್ಟ್ರ ಭಾವವನ್ನು ಅಥವಾ ರಾಷ್ಟ್ರದ ಅಭಿಮಾನವನ್ನು ಸಹಿತ ಅಳಿಯಲು ಸಾಧ್ಯವಿಲ್ಲ. ಸಂವಿಧಾನದ ಆಶಯಗಳು, ಭಾರತದ ಏಕತೆ, ಭಾರತದ ಭ್ರಾತೃತ್ವದ ಪರವಾಗಿ ಯಾರಿದ್ದಾರೋ ಅವರೇ ನಮ್ಮ ನಿಜವಾದ ರಾಷ್ಟ್ರಪ್ರೇಮಿಗಳು. ಒಂದು ಗೀತೆ ಅದನ್ನ ನಿರ್ಧರಿಸುವುದಿಲ್ಲ. ಜನಗಣ ಮನ ನಮ್ಮ ರಾಷ್ಟ್ರಗೀತೆ, ರಾಷ್ಟ್ರೀಯ ಆಂಥಮ್, ಅದರ ಬಗ್ಗೆ ಯಾರ ಗೊಂದಲವೂ ಇಲ್ಲ, ಯಾರಿಗೂ ಸಹಿತ ತಕರಾರುಗಳಿಲ್ಲ. ಆದರೆ ಒಂದೇ ಮಾತರಂ ಒಂದು ಗೊಂದಲವನ್ನ, ಅದರ ಇತಿಹಾಸ ಮತ್ತು ಅದರ ಹುಟ್ಟಿಕೊಂಡಿರುವಂತಹ ಆನಂದ್ ಮಠ ಎಲ್ಲಿಂದ ಪ್ರೇರಿತರಾಗಿರುತ್ತೋ ಆ ಇತಿಹಾಸವನ್ನ ನಾನು ಮುಂದೆ ಮಾತಾಡ್ತೇನೆ. ಇದು ಒಂದು ಅನಾವಶ್ಯಕ ದ್ವೇಷ ಜೀವಿಗಳ ಹುಟ್ಟು ಹಾಕಿರುವಂತಹ ಇದೊಂದು ಘಟನೆ, ಗೊಂದಲ. ನಮಗೆ ಇತಿಹಾಸದ ಅರಿವು ನಮಗೆ ಸರಿಯಾಗಿರೋ ಗೊಂದಲದ ಬಗ್ಗೆ ಮಾತನಾಡ್ತಿದ್ದೀರಿ ಅನ್ನೋದನ್ನು ಸ್ಪಷ್ಟಪಡಿಸ್ಬಿಡಿ. ಅಂದ್ರೆ ಪೂರ್ಣ ಗೀತೆಗೆ ಕತ್ತರಿ ಹಾಕೋಕೆ ಇದ್ದ ಗೊಂದಲದ ಬಗ್ಗೆನ ಅಥವಾ ಕತ್ತರಿ ಹಾಕಿದ್ದನ್ನ ಸರಿಪಡಿಸ್ತಾ ಇರೋದು ಗೊಂದಲ ಅಂತಲ್ಲ? ಯಾವ್ದು ನಿಮ್ಮ ಮಾತಿನ ಅರ್ಥ? ಅನಾವಶ್ಯಕವಾದದ್ದನ್ನ ಪದೇ ಪದೇ ಮತ್ತು ಚರ್ಚಾ ವಸ್ತುವನ್ನಾಗಿ ಮಾಡಿ ನಮ್ಮ ದೇಶದ ಜನರ ಒಂದ್ ನಿಮಿಷ ನೀವು ಪ್ರಶ್ನೆ ಕೇಳಿದಿರಿ, ಇಂಟರಪ್ಟ್ ಮಾಡಬೇಡಿ. ಅನಾವಶ್ಯಕವಾಗಿರುವಂತದ್ದನ್ನ ಯಾವುದು ಬೇಡ ಹೇಳಿ ರಿಜೆಕ್ಟ್ ಮಾಡಿ, ಟಾಗೋರ್ ಅವರು, ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ರಿಜೆಕ್ಟ್ ಮಾಡಿರೋದನ್ನ ಮತ್ತೆ ಅವರಿಗಿಂತ ನಾವು ಹುಷಾರು ಅಂತ ಅಂದ್ಬಿಟ್ಟು ತಂದಿರುವಂತಹ ಇವತ್ತಿನ ಆಡಳಿತಗಾರರ ವಿರುದ್ಧವಾಗಿ ಅವರು ಬೇಕಂತಲೇ ಗೊಂದಲವನ್ನು ಸೃಷ್ಟಿ ಮಾಡಲು, ಅವರ 12 ವರ್ಷದ ತಪ್ಪುಗಳನ್ನ ಮುಚ್ಚಿ ಹಾಕಲು, ಐನ್ಸ್ಟೀನ್ ಫೈಲ್ ನ ಮುಚ್ಚಿ ಹಾಕಲು ತಂದಿರುವಂತ ಇದೊಂದು ದ್ವೇಷದ ಮತ್ತು ಗೊಂದಲ ಭರಿತವಾದಂತಹ ಒಂದು. We will speak about the Epstein file also. ನಾವು Epstein files ಬಗ್ಗೆ ಕೂಡ, ಪಾಲಿಟಿಕ್ಸ್ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಲೋಹಿತ್ ಅವರೇ, ನಾನು Epstein ಫೈಲು ಅಥವಾ ಪಾಲಿಟಿಕ್ಸ್ ಬಗ್ಗೆ ಕೂಡ ಮುಂದಿನ ಹಂತದಲ್ಲಿ ಮಾತನಾಡೇ ಆಡ್ತೀನಿ. ಬಟ್ ಗಿರಿಧರ್ ಸರ್, ನನ್ನ ಪ್ರಶ್ನೆ ಕ್ಲಿಯರ್ ಇತ್ತು. ಅಂದಿನ ಅಂದ್ರೆ 1920-30 ಸೋಷಿಯಲ್ ಫ್ಯಾಬ್ರಿಕ್ ಅಥವಾ ಆಗಿನ ವಾಸ್ತವ ಪರಿಸ್ಥಿತಿಗೆ ಅನುಗುಣವಾಗಿ ಕತ್ತರಿ ಪ್ರಯೋಗ ಅಥವಾ ಇವ್ರು ಹೇಳ್ದಾಗೆ ಗೊಂದಲಕ್ಕೆ ಪರಿಹಾರ ಕ್ರಿಯೇಟ್ ಮಾಡ್ಕೊಂಡಿದ್ರೇನೋ. ಈ ಗೊಂದಲ ಅನ್ನೋದು ಯಾಕೆ ಉಂಟಾಗಿತ್ತು ಅನ್ನೋದನ್ನ ಕೂಡ ನಾವು ಮತ್ತೆ ಮನನ ಮಾಡಬೇಕು. ಆ ಗೊಂದಲಕ್ಕೆ ಪರಿಹಾರ ಯಾವ ಕಾರಣಕ್ಕೆ ಮಾಡಿಕೊಂಡ್ರು ಅನ್ನೋದನ್ನ ಕೂಡ ಮಾತನಾಡಬೇಕು. ಅದು ಮತ್ತೆ ಈಗ ಸರಿಪಡಿಸೋ ಕಾರ್ಯ ಯಾಕೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಬೇಕು ಅಲ್ವಾ? ನೋಡಿ, ಈ ಗೊಂದಲವನ್ನ ಸೃಷ್ಟಿ ಮಾಡಿದ್ಯಾರು? ಯಾರು ತುಷ್ಟೀಕರಣದ ರಾಜಕೀಯವನ್ನ ಪ್ರಾರಂಭ ಮಾಡಿದ್ರು? ಇದೆಲ್ಲ ಪ್ರಶ್ನೆ ಬರುತ್ತೆ. ಏನು 1875ರಲ್ಲಿ ಬಂಕಿಂ ಚಂದ್ರ ಚಾಟರ್ಜಿ ಅವರು ಬರೆದ್ರು, ಇದು ಬರೆದಿದ್ದಲ್ಲ, ಅವರು ಜನಕ, ಒಂದೇ ಮಾತರಂನ ಜನಕ. 1905ನೇ ಇಸ್ವಿಯಲ್ಲಿ ಒಂದು ವಂಗಭಂಗ ಚಳುವಳಿ ಆಗುತ್ತೆ, ನಿಮ್ಗೆ ಗೊತ್ತಿರಬೇಕು. ಬಂಗಾಲವನ್ನ ಮತದ ಆಧಾರದ ಮೇಲೆ ಹಿಂದೂ ಮುಸ್ಲಿಂ ಅಂತ ಹೇಳಿ ಒಡಿತಾರೆ. ಆ ಒಡೆದಂತ ಸಂದರ್ಭದಲ್ಲಿ 6 ವರ್ಷದ ಕಾಲ ಒಂದೇ ಮಾತರಂ ಇಟ್ಕೊಂಡು, ರಣಮಂತ್ರವಾಗಿ ಇಟ್ಕೊಂಡು 1911ನೇ ಇಸ್ವಿಯಲ್ಲಿ ಒಡೆದು ಹೋದಂತ ಬಂಗಾಲವನ್ನ ಒಂದು ಸೇರಿಸುವಂತ ಕೆಲಸ ಆಗುತ್ತೆ. ಆಗ ಮುಸಲ್ಮಾನರು ಕೂಡ ಒಂದೇ ಮಾತ್ರ ಹಾಡ್ತಾ ಇದ್ರು. ಹಾಗಾದ್ರೆ ಸಡನ್ ಆಗಿ ಒಂದೇ ಮಾತ್ರ ವಿರೋಧ ಯಾವಾಗ ಬಂತು ಅಂತ ಹೇಳಿದ್ರೆ, ಯಾವಾಗ ಮೊಹಮ್ಮದ್ ಅಲಿ ಜಿನ್ನಾ ಒಬ್ಬ ಮಾಡರೇಟ್ ಮುಸ್ಲಿಂ ಆಗಿದ್ದ, ಅವನು ಹಂದಿ ಮಾಂಸ ತಿಂತಾ ಇದ್ದ, ಸಿಗರೇಟ್ ಸೇರ್ತಾ ಇದ್ದ, 5 ಸಲ ನಮಾಜು ಮಾಡ್ತಿರ್ಲಿಲ್ಲ. ಈ ಮಾಡರೇಟ್ ಮುಸ್ಲಿಂ ಅನ್ನ ಹೊರಗಾಕಿ ಕಟ್ಟರ್ ಪಂಥಿ ಮುಸಲ್ಮಾನರಿಗೆ ಮಣೆ ಹಾಕುವಂತ ಕೆಲಸ ಕಾಂಗ್ರೆಸ್ ಮಾಡಿದ್ಯಾವಾಗ 1923ನೇ ಇಸ್ವಿ ಕಾಕಿನಾಡಿನ ಕಾಂಗ್ರೆಸ್ ಅಧಿವೇಶನ. ಆ ಅಧಿವೇಶನದ ಅಧ್ಯಕ್ಷ ಮೌಲಾನಾ ಮಹಮ್ಮದ್ ಅಲಿ ಕೋಮು ಗಲಭೆಯಲ್ಲಿ ಅರೆಸ್ಟ್ ಆದಂತ ಒಬ್ಬ ವ್ಯಕ್ತಿ. ಅವನು ಬಾಜಾ ಭಜಂತ್ರಿ ಹಾಕೊಂಡು ಅಧ್ಯಕ್ಷ ಆಗಿ ಬರ್ತಾನೆ. ಒಂದೇ ಮಾತ್ರನ್ನ ವಿಷ್ಣು ದಿಗಂಬರ್ ಪುಲಸ್ಕರ್ ಹಾಡ್ತೀನಿ ಅಂತ ಹೋದಂತ ಸಂದರ್ಭದಲ್ಲಿ ವಿರೋಧ ಮಾಡ್ತಾನೆ. ಯಾಕಂದ್ರೆ ಇದು ನನ್ನ ಧರ್ಮದಲ್ಲಿ ಹೇಳಲ್ಲ, ನಾವು ಸಂಗೀತ ವಿರೋಧಿಗಳು ಅಂತ. ಬಾಜಾ ಭಜಂತ್ರಿ ಅಂತ ಒಳಗ್ ಬರೋದಕ್ಕೆ ಅವನು ಖುಷಿ ಆಯ್ತು, ಒಳಗ್ ಬಂದು ಹಾಡು ಹೇಳುವಾಗ ಆಗಿಲ್ಲ. ಆವಾಗ ಕತ್ರಿ ಬಿದ್ದಿದ್ದು ಮೊದಲನೇ ಬಾರಿಗೆ. ಇದರ ಮುಂದುವರೆದ ಭಾಗವಾಗಿ 1937ನೇ ಇಸ್ವಿಲಿ ಮೊಹಮ್ಮದ್ ಅಲಿ ಜಿನ್ನಾಗ್ ಅನಿಸ್ತು, ನಾನು ಒಬ್ಬ ಮತೀಯ ಮುಸ್ಲಿಂ ಆದ್ರೆ ಮಾತ್ರ ನನಗೆ ಶಕ್ತಿ ಸಿಗೋದು, ನನಗೆ ಸಪೋರ್ಟ್ ಸಿಗೋದು ಅಂತ ಹೇಳಿ ಮುಸ್ಲಿಂ ಲೀಗಿನ ಒಂದು ಸಭೆಯಲ್ಲಿ ಅಕ್ಟೋಬರ್ 15, 1911ನೇ ಇಸ್ವಿಯಲ್ಲಿ 37ನೇ ಇಸ್ವಿಲಿ ಒಂದು ಘೋಷಣೆ ಮಾಡ್ತಾರೆ, ಒಂದೇ ಮಾತ್ರಮನ್ನ ಸಂಪೂರ್ಣವಾಗಿ ಹಾಡಬಾರದು ಅಂತ. ಅಲ್ಲಿಯವರೆಗೆ ಮುಸಲ್ಮಾನರು ಕೂಡ ಹಾಡ್ತಾ ಇದ್ರು. ಮುಸಲ್ಮಾನರು ಒಂದೇ ಮಾತ್ರ ಒಟ್ಟಾಗಿ ಇಟ್ಕೊಂಡೆ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಯಾಕೆ ಹೋರಾಟ ಮಾಡಿದ್ರು ಅಂದ್ರೆ, ಒಂದೇ ಮಾತ್ರಂ ಈ ದೇಶದ ರಣಮಂತ್ರ ಆಗಿತ್ತು. ಯಾರಾದ್ರೂ ಈ ದೇಶಕ್ಕೆ ಪ್ರಾಣ ಕೊಟ್ಟಿದ್ರು ಅಂತ ಹೇಳಿದ್ರೆ ಆ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಅದಕ್ಕೆ ಮೂಲ ಕಾರಣ ಒಂದೇ ಮಾತ್ರ. ಭಗತ್ ಸಿಂಗ್ ಆಗಿರಬಹುದು, ಸುಖದೇವ್ ಆಗಿರಬಹುದು, ರಾಜ್ಗುರು ಆಗಿರಬಹುದು, ಅಶ್ವಾಕುಲ್ಲಾ ಖಾನ್ ಆಗಿರಬಹುದು, ಇಲ್ಲ ಚಾಪೇಕರ್ ಬ್ರದರ್ಸ್ ಆಗಿರಬಹುದು, ಮದನ್ ಲಾಲ್ ಡಿಂಗ್ರಾ ಆಗಿರಬಹುದು, ಚಂದ್ರಶೇಖರ್ ಆಜಾದ್ ಆಗಿರಬಹುದು. ಯಾಕೆ ಪ್ರಾಣ ಕೊಟ್ಟರು 19-20 ವರ್ಷಕ್ಕೆ? ಈ ಒಂದೇ ಮಾತ್ರ ಅವರಲ್ಲಿ ಹುಟ್ಟಿಸಿದಂತ ದೇಶದ ಬಗ್ಗೆಯ ಆ ಪ್ರೀತಿಯಿಂದ
ಆ ನೇಣಿನ ಕುಣಿಕೆಗೆ ತಮ್ಮ ಕತ್ತನ್ನು ಕೊಟ್ಟು ಪ್ರಾಣ ಕೊಟ್ರು. ಅಂತ ಒಂದೇ ಮಾತ್ರಮನ್ನ ಏನು ತುಂಡರಿಸಿದ್ರು, ಮುಂದುವರೆದ ಭಾಗವಾಗಿ ಧ್ವಜ ಕೂಡ ತುಂಡರಿಸಿತು. ಅದಾದ ನಂತರ 47 ದೇಶ ಕೂಡ ವಿಭಜನೆ ಆಯ್ತು. ಸರಿ ಶರೀಫ್ ಸರ್, ಈಗ ಗಿರಿಧರ್ ಸರ್ ಹೇಳ್ತಾ ಇದ್ದ ಹಾಗೆ ನನ್ನ ಹೋಮ್ವರ್ಕ್ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ. ಯಾರು ಅಂದು ಇಂದು ರಾಷ್ಟ್ರವಾದ ಮುಸಲ್ಮಾನರಿದ್ದಾರೆ, ಯಾರು ದೇಶ ಮೊದಲು ಅನ್ನೋ ಮುಸಲ್ಮಾನರಿದ್ದಾರೆ, ಅವರಿಗೆ ಒಂದೇ ಮಾತರಂನಲ್ಲಿ ತಕರಾರೇ ಇಲ್ಲ. ಫಾರ್ ಎಕ್ಸಾಂಪಲ್, ಮುಸಲ್ಮಾನರಲ್ಲಿ ಮೊದಲಿಗ ಮಹಿಳೆ ಹಾಡಿದ್ದು, ನಾನು ತಪ್ಪಾಗಬಾರದು ಪ್ರೊನೌನ್ಸಿಯೇಷನ್ ಅನ್ನೋ ಕಾರಣಕ್ಕೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ, ರಿಹಾನಾ ತೈಬ್ಜಿ. ಅದರ ಜೊತೆಯಲ್ಲಿ ಸರ್ ಕೂಡ ಹೇಳ್ದಾಗೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಹಾಡಿದ್ರು, ಹಾಗೆ ಅಶ್ಫಾಕುಲ್ಲಾ ಖಾನ್ ಅವರು ಹಾಡಿದ್ರು. ಹೀಗೆ ರಾಷ್ಟ್ರದ ಪರವಾಗಿದ್ದ ಮುಸಲ್ಮಾನರಿಗೆ ಅಂದೂ ಇಂದು ಅಬ್ಜೆಕ್ಷನ್ ಇಲ್ಲದ ಒಂದೇ ಮಾತ್ರ ಪೂರ್ಣ ಗೀತೆ. ಈಗ ಮುಸಲ್ಮಾನರಿಗೆ ಅಬ್ಜೆಕ್ಟಬಲ್ ಅನ್ಲಿಕ್ಕೆ ಕಾರಣ ಏನು ಅಂತ? ಒಳ್ಳೆ ಪ್ರಶ್ನೆ. ಆಕ್ಚುಲಿ ಏನಂದ್ರೆ, ಇವತ್ತಿಗೂ ಕೂಡ ನಾವು ಒಂದೇ ಮಾತ್ರಮನ್ನ ಹಾಡ್ತಾ ಇದ್ವಿ. ಇದು ಅರ್ಥ ಮಾಡ್ಕೊಳ್ಬೇಕಾಗಿದೆ. 2 ಸ್ಟ್ಯಾನ್ಸ್ ಇದಲ್ಲ, 2 ಚರಣಗಳು, ಅವುಗಳನ್ನ ಇವತ್ತು ನಾವು ಪಠಿಸ್ತಿದೀವಿ. ಒಂದೇ ಮಾತರಂ ಸುಫಲಾಂ ಸುಜಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ಒಂದೇ ಮಾತರಂ. ನೋಡಿ, ಈ ಭೂಮಿ ನಮ್ಮ ತಾಯಿ ಅಂತಾನೆ ನಾವು ಭಾವಿಸ್ತಿರೋದು. ಇದು ನಮ್ಮ ತಾಯಿಯ ಭೂಮಿ, ಮಾತೃಭೂಮಿ. ಇದರಲ್ಲಿ 2 ಮಾತು ಇಲ್ಲವೇ ಇಲ್ಲ. ಇವಾಗ ಗೊಂದಲ ಎಲ್ಲೆಂದ್ರೆ, ಇವಾಗ 1975 ನಲ್ಲಿ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಇಲ್ಲ ಚಾಟರ್ಜಿ ಅವರು ಬರೆದಿಟ್ಟಿರುವಾಗ ಈ 2 ಸೂಕ್ತವನ್ನು ಬರೆದಿಟ್ರು. ಸಾರಿ 1875 ಸಾರಿ 1871 ಅದರ ನಂತರ 1882 ನಲ್ಲಿ ಆನಂದ ಮಠ್ ಅದರಲ್ಲಿ ನಾವೆಲ್ ಬರೆಯುವಾಗ ಈ 2 ಜೊತೆಗೆ ಇನ್ನೂ 4 ಸೇರಿಸ್ಕೊಳ್ತಾರೆ. ಅದರಲ್ಲಿ ಏನಾಗುತ್ತೆ, ತ್ವಂ ಹಿ ದುರ್ಗಾ ದಶಪ್ರಹಧಾರಿಣಿ ಅಂತ ಒಂದು ಪದ ಬರುತ್ತೆ. ಅಂದ್ರೆ ಭೂಮಿಯನ್ನ ನಾವು ದುರ್ಗಮ ಅಂತ ನಾವು ಭಾವಿಸಿಕೊಂಡು ನಾವು ಅದನ್ನ ಆರಾಧನೆ ಮಾಡುವ ರೀತಿಯಲ್ಲಿ ಅದು ಬರೆದಿಟ್ಟಿದ್ದಾರೆ. ಇದು ಹಿಂದೂಗಳಿಗೆ ಅದು ಓಕೆ. ನಾನೇನೋ ನೀವು ನಮ್ ತರ ಆಗ್ಬಿಡಿ ಅಂತ ನಾನು ಹೇಳ್ಕೊಳ್ಳಲ್ಲ. ನಿಮ್ಮ ಸ್ವಾತಂತ್ರ್ಯ. ನೀವು ಈ ಭೂಮಿಯನ್ನ ದುರ್ಗಮ್ಮಾಗಿ ನೀವು ಪೂಜಿಸಿದ್ರು ಪರವಾಗಿಲ್ಲ, ಇಲ್ಲ ವಾಣಿ ಅಂತ ನೀವು ಸರಸ್ವತಿಯಾಗಿ ಪೂಜಿಸಿದ್ರು ಪರವಾಗಿಲ್ಲ, ಇಲ್ಲ ಕಮಲಾ ಅಂತ ಹೇಳಿ ನೀವು ಲಕ್ಷ್ಮಿ ಅಂತ ಪೂಜಿಸಿದ್ರು ನಮ್ಗೆ ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಅದರಲ್ಲಿ ಎಲ್ಲ ಉಲ್ಲೇಖವಾಗಿದೆ, ಈ ಸ್ಟ್ಯಾನ್ಸ ಒಳಗೆ ಉಲ್ಲೇಖವಾಗಿದೆ. ವಿ ಹ್ಯಾವ್ ನೋ ತಕರಾರ್ ಇಲ್ಲ. ನೀವು ಹ್ಯಾಕ್ ಬೇಕಾದ್ರೆ ಎಷ್ಟು ಬೇಕಾದ್ರೆ ಓದ್ಕೊಳ್ಳಿ, ನಾವು ಅದನ್ನ ಕೇಳ್ಕೊಂಡಿರ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇವಾಗೇನು ಕಡ್ಡಾಯಗೊಳಿಸಿಲ್ಲ ಎಲ್ಲರಿಗೂ. ಇದಿರೋದು ಬಂದು ಗವರ್ಮೆಂಟ್ ಡೆಸಿಗ್ನೇಟೆಡ್ ಪ್ರೋಗ್ರಾಮ್ಸ್ ಮಾತ್ರ ಇದು ಕಡ್ಡಾಯಗೊಳಿಸಲಾಗಿದೆ. ಶಾಲೆಗಳಲ್ಲೂ ಎಲ್ಲಾ ಶಾಲೆಗಳಲ್ಲಿ ಬೇರೆ ಸರ್ಕಾರಿ ಕಾರ್ಯಕ್ರಮದಲ್ಲೂ ಎಲ್ಲಾ ಧರ್ಮದವರು ಇರ್ತಾರೆ. ಅಲ್ಲಿ ಕಡ್ಡಾಯ ಗೌರವ ಅಲ್ಲಿ ಸಮರ್ಪಣೆ ಕಡ್ಡಾಯ ಮಾಡಿಸಿದ್ದಾರೆ. ಬಟ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಮತ್ತೆ ಅಕಾರ್ಡಿಂಗ್ ಟು ದಿ ಜುಡಿಷಿಯಲ್ ಪ್ರೆಸಿಡೆಂಟ್ ಅದು ಸ್ಟ್ಯಾಂಡ್ ಅಪ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದು ಆಮೇಲೆ ಮಾತಾಡೋಣ. ಏನಂದ್ರೆ ಫಸ್ಟ್ ಓಪನಿಂಗ್ ಶಾಟ್ ನಾನು ಹೇಳಕ್ ಬರೋದೇನಂದ್ರೆ, ವಿ ರೆಸ್ಪೆಕ್ಟ್ ಒಂದೇ ಮಾತ್ರ. ಇವಾಗ AR ರೆಹಮಾನ್ ಅವರು ಒಂದು ಮಾತಾಡಿದ್ರು, ತಾಯಿ ಮನ್ನೆ ವಣಕಂ ಮಾತುಜೆ ಸಲಾಂ ಒಂದೇ ಮಾತರಂ ಅಂತ ಹೇಳುವಾಗ ಏನೋ ಮಾತುಜೆ ಸಲಾಂ, ನಾನ್ ನಿಮ್ಗೆ ಸಲಾಂ ಮಾಡ್ತಿದ್ದೀನಿ, ನೋ ಪ್ರಾಬ್ಲಮ್.